ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲಣ್ಣ ಅವರ ಅಧ್ಯಕ್ಷತೆಯಲ್ಲಿ ಮಂಜಣ್ಣ, ಸುರೇಶ್ ಅಣ್ಣ, ನಮ್ಮ ಪಕ್ಷದ ಎಲ್ಲ ನಾಯಕರು, ನಮ್ಮ ಮಹಿಳಾ ಅಧ್ಯಕ್ಷರು ರಶ್ಮಿ ರಾಮೇಗೌಡ ಮೇಡಮ್ ಎಲ್ಲರೂ ಸೇರ್ಕೊಂಡು ಇವತ್ತಿನ ಪಾದಯಾತ್ರೆಯನ್ನ ಅದರ ಒಂದು ರೂಪುರೇಷೆಯನ್ನ ಬಹಳ ನಿರ್ದಿಷ್ಟವಾಗಿ ರೂಪಿಸಿದ್ರು. ಇವತ್ತಿನ ನಮ್ಮ ಪಾದಯಾತ್ರೆ ಇಷ್ಟು ಯಶಸ್ವಿಯಾಗಿದೆ ಅಂತಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಪಾದಯಾತ್ರೆ ಯಶಸ್ವಿ ಆಗೋದಕ್ಕೆ ನೀವೆಲ್ಲರೂ ಕಾರಣ. ಇವತ್ತು ನಾವು ಸಾವಿರಾರು ಸಂಖ್ಯೆಯಲ್ಲಿ ಬಂದ್ವಿ. ಈ ಊರಿನ ಜನ, ಆ ತಾಯಿ ನಮ್ಗೆ ಅನ್ನ ಹಾಕಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಅಂದ್ರೆ ಎಷ್ಟು ರುಚಿಯಾಗಿ ಪ್ರತಿಯೊಬ್ಬರನ್ನು ಬಂದು ವಿಚಾರಿಸಿದ್ರು. ಸಾರ್ ಬಡ್ಸೋದ, ಇನ್ನು ಅನ್ನ ಬಡ್ಸೋದ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದಾಗ ಒಬ್ಬೊಬ್ಬರನ್ನೇ ವಿಚಾರಿಸ್ಕೊಳ್ಳೋದು ಇಂಡಿವಿಜುವಲ್ ಆಗಿ ಬಹಳ ಕಷ್ಟ ಆಗುತ್ತೆ. ನಾವೆಲ್ಲರೂ ಕೂಡ ಬಹಳ ಸಂತೃಪ್ತಿಯಾಗಿ ಊಟ ಮಾಡಿದೀವಿ ಆ ತಾಯಿ ತನ್ನ ಕೈನಲ್ಲಿ ಮಾಡಿದಂತಹ ಆ ಅಡಿಗೆನ. ಇವತ್ತು ಆ ತಾಯಿಯ ಊಟನ ನಾವು ಮಾಡಿದೀವಿ. ಆ ಋಣ ತೀರಿಸದೆ ನಾವು ಬಿಡ್ತೀವ? ಖಂಡಿತ ಋಣ ತೀರಿಸ್ತೀವಿ. ಇವತ್ತು ಏನು ಪಾದಯಾತ್ರೆ ಮೊದಲನೇ ದಿವಸ ಯಶಸ್ವಿ ಆಗಿದೆಯೋ ಇದು ಕೇವಲ ಆರಂಭ. ಇದು ಕೇವಲ ಆರಂಭ. ಈ ಪಾದಯಾತ್ರೆ ರೈತರ ವಿಜಯ ಯಾತ್ರೆ ಆಗೋ ತನಕ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ. ಆ ವಿಜಯ ಯಾತ್ರೆಯನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಣ ಅಲ್ವಾ? ಅಲ್ಲಿವರೆಗೂ ನಾವು ನಿಮ್ ಜೊತೆಗಿರ್ತೀವಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.